ನಾನು ಇವತ್ತು ಒಂದು ಹೊಸದಾಗಿರೋ ಒಂದು ಚಾಲೆಂಜ್ನ ತೊಗೊಂಡ್ಬರ್ತಾ ಇದ್ದೀನಿ ಗುರು. ಏನಪ್ಪ ಚಾಲೆಂಜ್ ಅಂತ ಅಂದರೆ, ಇವತ್ತು ನಾನು ಮೈಸೂರಿಗೆ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಅದು ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಎತ್ತಿನ ಗಾಡಿ ಆಗಿರ್ಬೋದು, ಸೊ ಏನೇ ಟ್ರಾನ್ಸ್ಪೋರ್ಟ್ ಇದ್ರೂ ಅದನ್ನು ನಾನು ಇವತ್ತು ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ಕಾರಣಕ್ಕೂ ನಾನು ದುಡ್ಡನ್ನ ಸೇವ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಫಸ್ಟ್ ಆಫ್ ಆಲ್, ಓಕೆನಾ. ಸೊ ಇದು ಬಂದು ನಾನು ಇಂಟೆನ್ಷನಲ್ಲಿ ಒಂದು ಮೈಸೂರಿಗೆ ಎಷ್ಟೋ ವರ್ಷಗಳಾದಮೇಲೆ ದಸರಾಗೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ಒಂದು ಥ್ರಿಲ್ ಇರಲಿ, ಒಂದು ಮಜಾ ಇರಲಿ, ಒಂದು ಕಿಕ್ ಇರಲಿ ಅಂತ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟನ ಈ ಹೋಟೆಲ್ ಮಾಡಿದ್ದೀನಿ. ಪಾಪ ಆಂಟಿ ನನಗೆ ನೋಡ್ಬಿಟ್ಟು ಫ್ರೀಯಾಗಿ ತಿಂಡಿನ ಕೊಟ್ಟರು. ಸೊ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಎಲ್ಲರೂ. ಸೊ ನೀವು ಯಾರಾದರೂ ಈ ಕಡೆ ಕಾಸಿಲ್ಲ ಅಂತ ಅಂದರೆ ಇಲ್ಲಿ ಬನ್ನಿ, ಅವರು ತಿಂಡಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅವರು ಒಬ್ರು ಅಣ್ಣ ನಿಂತವ್ರೆ. ಅಣ್ಣ ಎಲ್ಲಿ ಗಂಟ ಹೋಗ್ತೀರಾ? ಎಲ್ಲ ಗೋವಿಮಠ. ಗೋವಿಮಠ ಅಲ್ಲಿ ಗಂಟನೇ ಬಿಡಿ. ಗಾಯ್ಸ್, ಮೊದಲನೇದು ಅಣ್ಣ ನಿಂತವ್ರೆ ಪಾಪ. ಅಣ್ಣ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಹೋಗ್ಬೋದಾ? ಹಾಂ ಹೋಗಿದ್ದೆ. ಹೋಗ್ತೀನಾ? ಹಾಂ ಹೋಗ್ತೀರಾ, ಯಾರಾದರೂ ಸಿಗ್ತಾರೆ. ಹೌದೌದು, ನೋಡಿ ಹೋಗಿ. ಕಂಪ್ನಿಯಿಂದನಾ? ಮೈಸೂರು ದಸರಾ, ಅದಕ್ಕೆ ಎಲ್ಲರೂ ಬಸ್ಸಲ್ಲಿ ಕಾರಲ್ಲೆಲ್ಲ ಹೋಗ್ತಾ ಇರ್ತಾರೆ. ಹಾಂ, ಈ ಥರ ಫ್ರೀಯಾಗಿ ಒಂದ್ಸತಿ ಹೋಗೋಣ ಅಂತ ನಾನೊಂದು ಹೊಸದಾಗಿ ಸ್ಕೀಮ್ ಹಾಕಿದ್ದೀನಿ. ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಯಾರಾದರೂ ಸಿಗ್ತಾರೆ. ಹೌದೌದಣ್ಣ, ಹೌದು. ಕೊಡಲಿ ಕೊಡಿ. ಅಣ್ಣ ನಿಮ್ಮ ಹೆಸರು? ರಸ್ತಗೀರ್. ಹಾಂ, ರಫ್ತಾಗೀರ್ ನೋಡಿ. ರಫ್ತಾಗೀರ್ ಅಣ್ಣ ನನಗೆ ಮೊದಲನೇ ಡ್ರಾಪ್ ಕೊಡ್ತವ್ರೆ ಪಾಪ. ಇವ್ರಿಗೆ ಇವತ್ತಿನ ದಿನ ಎಲ್ಲ ಒಳ್ಳೇದಾಗಲಿ, ಹಾಗೆ ಇವ್ರೇನೇನು ಅಂದ್ಕೊಂಡವ್ರು ಎಲ್ಲ ಕೆಲಸನೂ ಕ್ಲೀನಾಗಲಿ. ಆಯ್ತು, ಬರ್ತೀನಿ. ನಿಮ್ಮದು ಜರ್ನಿ ಆರಾಮಾಗಲಿ, ಏನು ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಥ್ಯಾಂಕ್ಸ್ ಅಣ್ಣ, ಬಾಯ್. ಕಾಯ್ಸ್, ಇವಾಗ 1 ಕಿಲೋಮೀಟ್ರಿಗೆ ಆಲ್ರೆಡಿ ಒಂದು ಗಾಡಿನ ಹತ್ತಿದ್ದೀನಿ. ಸೊ ಅದು ಬಂದು ಬೈಕ್ ಹತ್ತಿದ್ದೀನಿ. ಸೊ ನೆಕ್ಸ್ಟು ನೋಡೋಣ ಯಾರು ಡ್ರಾಪ್ ಕೊಡ್ತಾರೆ ಅಂತ. ಫೈನಲಿ 2ನೇ ಡ್ರಾಪ್ ಸಿಕ್ಕೈತೆ. ಅಣ್ಣ ಎಲ್ಲಿ ತನಕ ಹೋಗ್ತೀರಾ? ಅಣ್ಣ ಬಿಟ್ಬಿಡೋಣ. ಅಣ್ಣ ನಿಮ್ಮ ಹೆಸರು? ಶಂಭುಲಿಂಗ. ಗಾಯ್ಸ್, ಫೈನಲಿ 2ನೇ ಡ್ರಾಪ್ ಸಿಕ್ಕೈತೆ. ಸೊ ಇವ್ರು ಇಲ್ಲಿಂದ ಸಂತೆ ಮಾತ್ರ ತನಕ ಹೋಗ್ತಾರಂತೆ. ಅಣ್ಣ ಮೈಸೂರಿಗೆ ಹೋಗ್ತಾ ಇದ್ದೀನಿ ಈ ಥರ ಫ್ರೀಯಾಗಿ. ಬಸ್ಸು, ಕಾರು ಈ ಥರ ಏನೇನು ಸಿಗೋದು ಅವ್ರ ಡ್ರಾಪ್ ಕೇಳ್ಕೊಂಡು ಹೋಗೋದು. ಒಯ್ತೀನಾ? ಹೋಗ್ಬಾರ್ದು. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಫೈನಲಿ ಸಂತೆ ಮತ್ತೂರಿಗೆ ಬಂದಿದ್ದೀನಿ. ಅಣ್ಣ ಸಂತೆ ಮತ್ತೂರಲ್ಲಿ ಇಳಿಸೋರೆ ನನ್ನ. ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಯಾವ ಟ್ರಾನ್ಸ್ಪೋರ್ಟ್ ಸಿಗುತ್ತೆ, ಸೊ ಆ ಟ್ರಾನ್ಸ್ಪೋರ್ಟ್ನ ಹತ್ಕೊಂಡು ನಾನು ಮುಂದೆ ಹೋಗಬೇಕು. ಸೊ ಈ ರೈಡ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಥ್ರಿಲ್ ಅನಿಸ್ತೈತೆ, ಸಿಕ್ಕಾಪಟ್ಟೆ ಮಜಾ ಅನ್ನಿಸ್ತೈತೆ, ಮೊಗೆ ಮಜಾ ಬರ್ತೈತೆ. ಡ್ರಾಪ್ ಹಾಕಿ ಆಯ್ತು. 3ನೇ ರೈಡ್ ಸಿಕ್ಕೈತಿ ಇವಾಗ. ಅಣ್ಣ ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಗಂಟ ಹೋಗ್ತಾರಂತೆ. ಸೊ 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ಎಷ್ಟೋ ಹೋಗ್ತಾ ಇರೋಣ, ಎಷ್ಟು ಬೇಗ ರೀಚ್ ಆಗ್ತೀನಿ ಮೈಸೂರಿಗೆ ನೋಡೋಣ. ಸೊ ನಾನು ನಮ್ಮ ಊರನ್ನ ಬಿಟ್ಟಾಗ ಟೈಮ್ ಬಂದು ಎಷ್ಟಾಗಿತ್ತಪ್ಪ ಅಂತಂದರೆ 9:40 ಆಗಿತ್ತು. ಇವಾಗ 10 ಗಂಟೆ, ಏನು 15 ಕಿಲೋಮೀಟ್ರ್ ಬಂದಿರೋಂಗಿದ್ದೀನಿ ನಾನು. ಸೊ ನೋಡೋಣ ಇನ್ನೂ ಎಷ್ಟು ಬೇಗ ನಾನು ಮೈಸೂರಿಗೆ ರೀಚ್ ಆಗ್ತೀನಿ ಅಂತ. ಥ್ಯಾಂಕ್ಸ್ ಅಣ್ಣ. ಆಯ್ತು, ಆಲ್ರೆಡಿ ಒಂದು 15 ಕಿಲೋಮೀಟ್ರಿಗೆ ಆಲ್ರೆಡಿ 3 ಗಾಡಿ ಚೇಂಜ್ ಮಾಡಿದ್ದೀನಿ. ಅಣ್ಣ ಇಲ್ಲಿ 1 ಕಿಲೋಮೀಟ್ರ್ ಮುಂದಕ್ಕೆ ಡ್ರಾಪ್ ಹಾಕಿದ್ರು. ಸೊ ಇಲ್ಲಿಂದ ನೋಡೋಣ ಯಾರು ಸಿಗ್ತಾರೆ ಅಂತ. ಸೊ ನಾನು ಕೆಂಪನಹಳ್ಳಿಲಿ ಇದ್ದೀನಿ ಗುರು. ಅಣ್ಣ ಬರ್ತಾವನೆ, ನೋಡೋಣ ಡ್ರಾಪ್ ಕೇಳೋಣ. ಪಾಪ ಅಣ್ಣ ಯಾರೋ ನಿಲ್ಲಿಸ್ದ. ಅಣ್ಣ ಎಲ್ಲಿ ತಕ ಹೋಗ್ತೀರಾ? ಹುಲಿಯೂರ್ದುರ್ಗ ಬಿಡ್ತೀರಾ ಅಲ್ಲಿ ಗಂಟ? ಹಾಂ ನಡಿಯೋಣ. ಗಾಯ್ಸ್, 4ನೇ ರೈಡ್ ಸಿಕ್ತು. ಅಣ್ಣ ಹುಲಿಯೂರ್ದುರ್ಗ ಗಂಟ ಹೋಗ್ತಾರಂತೆ, ಅಲ್ಲಿ ಗಂಟ ನನ್ನ ಡ್ರಾಪ್ ಮಾಡ್ತಾರಂತೆ. ಬ್ರೋ ಮೈಸೂರು ಹೋಗ್ತಾ ಇದ್ದೀನಿ, ಹೋಗ್ಬೋದಾ ಫ್ರೀಯಾಗಿ? ಬ್ರೋ ಗಾಡಿ ಮಸ್ತಾಗಿ ಹೊಡಿತೀರಾ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಅಣ್ಣ. ಥ್ಯಾಂಕ್ ಯು ಬ್ರೋ. ಗಾಯ್ಸ್, ಇವಾಗ ಹುಲಿಯೂರ್ದುರ್ಗದಲ್ಲಿದ್ದೀನಿ. ಅಣ್ಣ ಕರ್ಕೊಂಬಂದು ನನ್ನ ಇವಾಗ ಹುಲಿಯೂರ್ದುರ್ಗಕ್ಕೆ ಬಿಸಾಕ್ಬಿಟ್ಟೋದ್ರು. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನು ಯಾರು ಸಿಗ್ತಾರೆ ಅದು ನೋಡೋಣ. ಈಗ ಆಲ್ರೆಡಿ 4 ಗಾಡಿನ ಹತ್ತಿದ್ದೀನಿ. ಸೊ ಎಲ್ಲ ಕೂಡ ಬೈಕೇನೆ. ಎಷ್ಟು ದೂರ ಹೋಗ್ತೀರಾ? ಹಳೆಪೇಟೆಗೆ. ಸರಿ ಹೋಗಿ. ಫೈನಲಿ ಇನ್ನೊಂದು ಡ್ರಾಪ್ ಸಿಕ್ತು. ಅಣ್ಣ ಎಲ್ಲಿ ತಕ ಹೋಗ್ತೀರಾ? ಮೇನ್ ರೋಡು. ಹಾಂ ಸರಿ ನಡೀರಿ ಅಣ್ಣ.
ಆಯ್ತು ಫೈನಲಿ ಒಂದು ಡ್ರಾಪ್ ಸಿಕ್ತು. ಒಂದು 10 ನಿಮಿಷ ಕಾಲು ಗಂಟೆ ಆದಮೇಲೆ ಅಣ್ಣ ಡ್ರಾಪ್ ಹಾಕ್ತೀನಿ ಅಂತಂದ್ರೆ ಇಲ್ಲೇ ಮುಂದೆಗಡೆ ಹೈವೇ ಗಂಟೆ ಹೋಗ್ತಾರಂತೆ. ಸೊ ಇವಾಗ ಅವ್ರ ಜೊತೆ ಅಲ್ಲಿ ತನಕ ಹೋಗೋಣ. ಅಣ್ಣ ಮೈಸೂರಿಗೆ ಹೋಗ್ತಾ ಇದ್ದೀನಿ ಹಿಂಗೆ ಫ್ರೀಯಾಗಿ. ಹೋಯ್ತೀನಾ ಅಣ್ಣ? ಹೋಯ್ತೀರಾ ಮೈಸೂರಿಗೆ? ನಾನು ಫ್ರೀಯಾಗಿ ಹೋಗ್ತಾ ಇದ್ದೀನಿ ಹಿಂಗೆ ಡ್ರಾಪ್ ಕೇಳ್ಕೊಂಡು ಹೋಗ್ಬೋದಾ? ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಅಣ್ಣ ಹಾಕಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಗಾಯ್ಸ್ ಇವಾಗ ಇಲ್ಲಿ ಹೈವೇಲಿ ನಿಂತಿದ್ದೀನಿ ಬಂದು. ಸೊ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಮೈಸೂರಿಗೆ ಇನ್ನು 89 ಕಿಲೋಮೀಟ್ರ್ ಐತೆ ಗುರು. ಓಕೆನಾ? ಮೈಸೂರಿಗೆ 89, ಮಳವಳ್ಳಿ 51, ಮದ್ದೂರು 54 ಕಿಲೋಮೀಟ್ರ್ ಐತೆ. ಸೊ ನೋಡೋಣ ಇಲ್ಲಿಂದ ಯಾರು ಡ್ರಾಪ್ ಕೊಡ್ತಾರೆ ಅಂತ. ಯಾರ ಹೆಸರು? ಎಲ್ಲಿ ಗಂಟ ಹೋಗ್ತೀಯಾ? ಗೌಡ್ಗೆರೆ ಬಿಡ್ತೀರಾ ಅಲ್ಲಿ ಗಂಟ? ಆಯ್ತು ನಡೀರಿ. ನಂಗೆ ಅಲ್ಲಿ ಮೇನ್ ಮುಂದೆ ರೋಡಲ್ಲೇ ಬಿಟ್ಬಿಡ್ರಿ. ಕಾಯ್ಸಿ ಇವಾಗ ಎಕ್ಸಾಕ್ಟ್ಲಿ ಮಲ್ಲಂಕುಪ್ಪೆಗೆ ಬಂದು ಇಳಿದಿದ್ದೀನಿ. ಸೊ ಅವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾವ್ರಂತೆ. ಕಾಯ್ಸಿ ಇವಾಗ ನನಗೆ ನೀರು ಕುಡಿಬೇಕು ಅನ್ನಿಸ್ತೈತೆ. ಸೊ ಇವಾಗ ನಾನು ಟ್ರಾವೆಲ್ನ ಫ್ರೀಯಾಗಿ ಮಾಡ್ತಾಯಿದ್ದೀನಲ್ವ. ಸೊ ಈ ಐಟಮ್ಗಳು ನಾನು ತಿನ್ನೋದು ಅವೆಲ್ಲ ಆಲ್ರೆಡಿ ನಾನು ಅಲ್ಲಿ ಹೋಟ್ಲಲ್ಲಿ ಫ್ರೀಯಾಗಿ ಊಟ ಮಾಡಿದ್ದೀನಿ. ಸೊ ಫ್ರೀಯಾಗಿ ತಿಂಡಿ ಮಾಡಿದ್ದೀನಿ. ಸೊ ಇವಾಗ ನೀರಿಗೆ ಮತ್ತು ಇಲ್ಲಿ ಏನೇನು ಯೂಸ್ ಮಾಡ್ತೀನಿ, ನಾನು ಮೈಸೂರಿಗೆ ಹೋಗೋಂಟ 1 ರೂಪಾಯಿನೂ ಖರ್ಚು ಮಾಡಲ್ಲ ಅಂತ ಹೇಳಿದ್ದೀನಿ. ಸೊ ಇವಾಗ ನೀರು ಕುಡಿಬೇಕು ನಾನು. ಸೊ ನೀರು ಕುಡಿಯೋದಕ್ಕೆ ಫಸ್ಟ್ ಆಫ್ ಆಲು ಇಲ್ಲೊಂದು ಬೇಕ್ರಿ ಐತೆ. ಸೊ ಬನ್ನಿ ಬೇಕ್ರಿಲಿ ನೀರು ಕೇಳೋಣ. ಕಾರ್ ಗಾಡಿನೂ ಬೈಕೇನೆ. ಇವಾಗ ನೆಕ್ಸ್ಟು 7ನೇ ಗಾಡಿ ಯಾವುದಾಗುತ್ತೆ ನೋಡೋಣ. ಟಾಟಾ AC ಸ್ಟಾಪ್ ಮಾಡ್ತು. ಅಣ್ಣ ಎಲ್ಲಿ ತಗೋಯ್ತೀರಾ? ಮೈಸೂರು. ಅಯ್ಯೋ ಗುರು ಮೈಸೂರಂತೆ. ಬನ್ರಿ ಬ್ರೋ. ಯಾವ ನಿಮ್ಮದು? ಆಂಧ್ರ ಪ್ರದೇಶ್. ಡೈಲಿ ಓಡಾಡ್ತೀರಾ ಈ ರೋಡಲ್ಲಿ? ಇಲ್ಲ, ನಾನು ಕುಣಿಗಲ್ ಗೊತ್ತಾ ನಿಮಗೆ? ಕುಣಿಗಲ್ಲಿಂದ ಮೈಸೂರಿಗೆ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಥರ ಡ್ರಾಪ್ ಕೇಳ್ಕೊಂಡು ಈಗ ಆಲ್ರೆಡಿ 6 ಗಾಡಿ ಎತ್ತಿದ್ದೀನಿ ಆಯಿತಾ. 6 ಬೈಕು. ಈಗ ನಿಮ್ದು ಒಂದೇ ಈಗ ಟಾಟಾ AC ಹಚ್ಕೊಂಡಿರೋದು ನಾನು. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮೈಸೂರು ತನಕನೂ ಇವ್ರ ಜೊತೆನೇ ಹೋಗ್ಲಾ, ಇಲ್ಲ ಅಂದರೆ ಎಲ್ಲಾದರೂ ಅಲ್ಲೇ ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ನಿಂತ್ಕೊಂಡು ಇನ್ನೊಂದು ಗಾಡೀಲಿ ಹೋಗ್ಲಾ ಅಂತ. ಯಾಕೆಂದರೆ ಮೈಸೂರು ಗಂಟ ಇದೇ ಒಂದೇ ಗಾಡೀಲಿ ಹೋದರೆ ಥ್ರಿಲ್ ಇರಲ್ಲ, ಥ್ರಿಲ್ ಕಮ್ಮಿ ಆಗೋಗುತ್ತೆ. ಇನ್ನು ಏನೋ ಬೇಕು. ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ವಿಡಿಯೋ ಹಾಕ್ತೀನಿ ಇವತ್ತು ನೈಟ್ ಇಲ್ಲ ನಾಳೆ ಬೆಳಗ್ಗೆ ನೋಡ್ರಿ. ನಿಮ್ಮ ಹುಡುಗರಿಗೆಲ್ಲ ಶೇರ್ ಮಾಡಿ ಆಯ್ತಾ. ಇವಾಗ ನಾನು ಇಲ್ಲಿ ಮಂಡ್ಯ ಟಿಫನೀಸ್ ಹತ್ರ ಇಳ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಮೈಸೂರು ಕರೆಕ್ಟಾಗಿ 40 ಕಿಲೋಮೀಟ್ರ್ ಐತೆ. ಸೊ ಈ 40 ಕಿಲೋಮೀಟ್ರ್ ನಾನು ಇನ್ನು ಯಾವ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ಈ ಕಡೆ ಕಬ್ಬಿಂದು ಟ್ಯಾಕ್ಟ್ರುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಐತೆ. ಆಗಿಂದ ಒಂದು 2-3 ಟ್ಯಾಕ್ಟ್ರನ್ನ ನೋಡಿದ್ದೀನಿ ನಾನು. ಸೊ ನೋಡೋಣ, ಟ್ಯಾಕ್ಟ್ರು ಟ್ರೈ ಮಾಡೋಣ. ಸೊ ಇವಾಗ ಬೈಕ್ ಆಯಿತು, ಒಂದು ಟಾಟಾ AC ಆಯಿತು, ಮತ್ತು ಇವಾಗ ಒಂದು ಟ್ಯಾಕ್ಟ್ರು ಟ್ರೈ ಮಾಡೋಣ. ಸೊ ಇಲ್ಲಿ ಮಂಡ್ಯ ಕಡೆ ಬಂದು ನಾನು ಟ್ಯಾಕ್ಟ್ರನ್ನ ಟ್ರೈ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ವೇಸ್ಟೇ. ಸೊ ಅಣ್ಣ ಎಲ್ಲಿ ತಗೋ ಹೋಗ್ತೀರಾ? ಬಿಡ್ತೀರಾ ಅಲ್ಲಿ ಗಂಟ? ಅಣ್ಣ ಯಾವ ಮಾಡಲು ಗಾಡಿ ಇದು ಅಂದ್ರಿ? 1997. ಏನಣ್ಣ ದಮ್ ಇನ್ನೂ ಹಿಂಗೈತೆ ಗಾಡಿದು? ಏನು ಬಿಡ್ಸೇ ಇಲ್ಲ ಇದುವರೆಗೂ. ಯೂಟ್ಯೂಬ್ ನೋಡ್ತೀರಾ? ನಂದು ಚಾನಲ್ ಐತೆ ನೋಡಿ, ಹರೀಶ್ ತಂಜಾರ್ ಅಂತ. ಥ್ಯಾಂಕ್ಸು.
ಗಾಯ್ಸ್ ಇವಾಗ ಇಲ್ಲಿದ್ದೀನಿ. ಅಣ್ಣ ನನ್ನ ಟ್ಯಾಕ್ಟ್ರಲ್ಲಿ ಕರ್ಕೊಂಬಂದಿದ್ದ ಜೊತೆಗೆ ಟೀನು ಫ್ರೀಯಾಗಿ ಕೊಡಿಸ್ತವ್ರೆ. ಮಿತ್ರ ಅಣ್ಣ ಎಲ್ಲಿ ಗಂಟ ಹೋಗ್ತೀರಾ? ಮೈಸೂರು ನಡೀರಣ. ಫೈನಲಿ ಎಷ್ಟೋ ನಿಮಿಷಗಳು ಕಾಯ್ದ ಮೇಲೆ ಒಂದು ಬೈಕ್ ಸಿಕ್ಕೈತೆ. ಅಣ್ಣ ಯಾವ ಊರು ನಿಮ್ಮದು? ಯಾವ್ದಣ್ಣ? ನಂಜನಗೂಡು. ವಾ ಗಾಡಿ ಹೋಗಿದ್ದಾ? ಹಾಂ ಇವಾಗ ಹೊಸ ಬ್ಯಾಟ್ರಿ ಹಾಕ್ತಿದ್ದೀರಾ? ಲಿಟ್ರಲಿ ಹಣೆ ಬರೋ ನೋಡಿ. ಅಣ್ಣ ಈಗ ತಾನೇ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಬಂದವ್ರೆ, ಗಾಡಿ ನಿಂತು ಹೋಯ್ತು ಇಲ್ಲಿ. ಆರನ್ ಬತ್ತಾಯ್ತಾ ಬ್ರೋ? ಹೊಸ ಬ್ಯಾಟ್ರಿ ಹಾಕ್ಸಿದ್ರಾ? ಇವಾಗ ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಡೆ. ಹಾಂ ಹಳೆ ಬ್ಯಾಟ್ರಿ ಹೊರಡಾಕ ಬಂದಿರೋದು. ಹೊಸದು ಹಾಕೋಣ ಹಳೇದು ಹಾಕೋಣ ಬ್ರೋ ಅವನು. ಗಾಯ್ಸ್ ಈ ಥರ ಮಧ್ಯದ ರೋಡಲ್ಲಿ ಬಂದು ಗಾಡಿಗಳು ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ. ಪಾಪ ಅಣ್ಣ ಇವಾಗ ತಾನೇ ಹೊಸ್ದಾಗಿ ಬ್ಯಾಟ್ರಿ ಹಾಕ್ಸವ್ರೆ, ಪಾಪ ತಳ್ತವ್ರೆ, ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅದು. ಸೊ ಪಾಪ ಅವ್ರ ಬ್ಯಾಗ್ ಕೂಡ ಅಲ್ಲೇ ಐತೆ, ನಿಮಿಷ ಎತ್ಕೊಂಡ್ಬಂದ್ಬಿಡ್ತೀರಿ ಬ್ಯಾಗು. ಎಷ್ಟು ರೂಪಾಯಿ ಕೊಟ್ರಿ ಬ್ರೋ ಬ್ಯಾಟ್ರಿಗೆ? ಬ್ಯಾಟ್ರಿ ಅದು 2050 ರೂಪಾಯಿ. 2050 ರೂಪಾಯಾ? ಯಾಕೋ ಈ ಗಾಡಿಗೂ ಮತ್ತು ಬ್ಯಾಟ್ರಿಗಳಿಗೂ ಸಿಕ್ಕಾಪಟ್ಟೆ ನನಗೆ ಕನೆಕ್ಷನ್ ಐತೆ ಅನ್ಕೊತೀನಿ. ಮೊನ್ನೆನೂ ನನ್ನ ಗಾಡಿ ಇದೇ ಥರ ಕೆಟ್ಟೋಯ್ತು. ಬ್ಯಾಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ನಾನು ಹಿಂಸೆ ಪಟ್ಟೆ ನೋಡಿ. ಇವತ್ತು ಮಧ್ಯದ ರೋಡಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಗಾಡಿ. ಹಲೋ ಆಯ್ರನ್ ಹೋಗ್ಬಿಟ್ಟಿದೆ ಬಿಡಿ. ಇದು ನಾರಾಯಣ, ನಾನೇ ಫೋನ್ ಮಾಡ್ತೀನಿ ಇರು. ಆಯ್ತು, ನನ್ನ ಮೊದಲನೇ ರೈಡೇ ಈ ಥರ ಆಗುತ್ತೆ ಅಂತ ಕಂಡುಕೊಂಡಿರ್ತಿಲ್ಲ ನಾನು. ಪಾಪ ಈಗ ಅವ್ರ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಈಗೆಲ್ಲೋ ಮೈಸೂರಲ್ಲಿ ಮಂಡಿ ಮೊಹಲ್ಲ ಹತ್ರ ಚೆಕ್ ಮಾಡ್ತಾರಂತೆ. ಸೊ ಇವಾಗ ಅಲ್ಲೋಗಿ ಅವರು ಇದು ಮಾಡ್ಕೋಬೇಕು. ಪಾಪ ಅವ್ರ ಹತ್ರ ಹೊಸ ಬ್ಯಾಟ್ರಿ ಹಾಕಿ ಒಂದು ತಿಂಗಳಾಗಿತ್ತು. ಮತ್ತು ಮಂಡ್ಯದಲ್ಲಿ ಬ್ಯಾಟ್ರಿ ಹೋಗೈತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಹಾಕ್ತವ್ರೆ. ಇಲ್ಲಿ ನೋಡಿ ಬಂದರೆ ಈ ಬ್ಯಾಟ್ರಿಗಳು ಎರಡೂ ಚೆನ್ನಾಗೈತೆ, ಆದರೆ ಒಳಗಡೆ ಏನೋ ಕಾಯಿಲ್ ಎಲ್ಲ ಹೋಗ್ಬಿಟ್ಟಿದೆಯಂತೆ. ಸೊ ಅದನ್ನ ಅಲ್ಲಿ ಚೆಕ್ ಮಾಡ್ತಾರಂತೆ ಮೊಹಲ್ಲಾದಲ್ಲಿ, ಮಂಡಿ ಮೊಹಲ್ದಲ್ಲಿ. ಸೊ ಈಗ ಅಣ್ಣ ಟೋ ಮಾಡ್ದವ್ರು ಇದು 100 ರೂಪಾಯಿ ಫುಲ್ ಟ್ಯಾಂಕ್ ಮಾಡಪ್ಪ. ಹಾಂ ಗೈಸ್ ರೈಡ್ ಅಂತೂ ಸಿಕ್ಕಾಬಿಟ್ಟೆ ಸ್ಮೂತಾಗಿ ಹೋಗ್ತೈತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತ್ ಅಂತ. ಸಿಕ್ಕಾಬಿಟ್ಟೆ ಸ್ಮೂತು, ಹಾಗೆ ಸಿಕ್ಕಾಬಿಟ್ಟೆ ನಟೋರಿಯಸ್ ಆಗಿ ಹೋಗ್ತಾ ಇದೆ. ಇಲ್ಲಿಂದ ಮೈಸೂರು ಬಂದು 21 ಕಿಲೋಮೀಟ್ರ್ ಐತೆ. ಓ ಅಣ್ಣ ಇಲ್ಲಿಂದ 21 ಕಿಲೋಮೀಟ್ರ್ ಟೋ ಹೊಡಿತಾರೆ ಪಾಪ. ಎಷ್ಟೋ ಟೈಮಲ್ಲಿ ಫ್ರೆಂಡ್ಸ್ಗಳು ಈ ಥರ ಸಿಚುವೇಶನ್ ಬಂದಾಗ ಫೋನ್ ತೆಗೆಯಲ್ಲ, ಹೆಲ್ಪ್ ಮಾಡಲ್ಲ. ನೋಡಿ ಅಣ್ಣ ನಾವು ಯಾರು ಅಂತಲೇ ಗೊತ್ತಿಲ್ಲ, ಆದರೂ ನೋಡಿ ಇನ್ನೂ 20 ಕಿಲೋಮೀಟ್ರ್ ಇದೆ ಗುರು ಮೈಸೂರಿಗೆ ಟೋ ಮಾಡ್ತೈತೆ. ಗೈಸ್ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀನಿ. ಇವಾಗ ಕರೆಕ್ಟಾಗಿ ಮಂಡಿ ಮೊಹಲ್ದಲ್ಲಿ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾಗಿದ್ದು, ಪಾಪ ಇವರು ನನಗೆ ಡ್ರಾಪ್ ಕೊಡ್ತೀನಿ ಅಂತ ಹತ್ತಿಸ್ಕೊಂಡ್ರು ಗಾಡಿನ. ಸೊ ಗಾಡಿ ಹತ್ತಿಸ್ಕೊಂಡು ಒಂದು 15 ಕಿಲೋಮೀಟ್ರ್ ಗಾಡಿ ಆಫ್ ಆಯಿತು. ಓಕೆನಾ, ಗಾಡಿ ಆಫ್ ಆಗಿ ಅಲ್ಲೇ ಪಕ್ಕದಲ್ಲಿ ಒಂದು ಮೆಕ್ಯಾನಿಕ್ ಅಂಗಡಿ ಇತ್ತು. ಸೊ ಈ ಬಣ್ಣ ನೋಡಿ ಹೋಗ್ತಾರಲ್ಲ ಇವರು ಆ ಗಾಡಿನ ಚೆಕ್ ಮಾಡಿದಾಗ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಅಂದ್ಬಿಟ್ಟು ಆ ಗಾಡೀಲಿ ರೆಡಿ ಮಾಡೋಕ್ಕಾಗಲ್ಲಣ್ಣ, ನೀವು ಇಲ್ಲಿ ಮಂಡಿ ಮಾಲಾಗಿ ಬಂದೇನೆ ನೀವು ರೆಡಿ ಮಾಡಿಸ್ಕೋಬೇಕು ಅಂತ ಅಂದರು. ಸೊ ಅಲ್ಲಿಂದ ಏನು ಮಾಡೋರು ಅಂದರೆ ಪಾಪ ಅವರು ಈಗಿನ ಕಾಲದಲ್ಲಿ ಗುರ್ತು ಪರಿಚಯ ಇರೋರು ಯಾಮಾರಿಸೋ ಟೈಮಲ್ಲಿ ಪಾಪ ಅವಣ್ಣ ನಮ್ಗೆ ಗುರ್ತು ಇಲ್ಲ, ಪರಿಚಯ ಇಲ್ಲ, ಅವರು ಇಲ್ಲಿ ಗಂಟ ಟೋ ಮಾಡ್ಕೊಂಬಂದವ್ರೆ ಇವರು. ಲಿಟ್ರಲಿ 30 ಕಿಲೋಮೀಟ್ರ್ ನಾವು ಈ ಗಾಡಿನ ಟೋ ಮಾಡ್ಕೊಂಬಂದವ್ರೆ. ಸೊ
ನನಗೆ ಎಷ್ಟೋ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಸೊ ಮೈಸೂರು ಅಂದರೆ ನನಗೆ ಇಷ್ಟ. ಈ ಥರ ಸಾವಿರ ಕಾರಣಗಳೈತೆ ನನಗೆ ಮೈಸೂರು ಅಂದರೆ ಏನಕ್ಕೆ ಇಷ್ಟ ಅಂತ ಹೇಳೋದಕ್ಕೆ. ಅದರಲ್ಲಿ ಇದು ಕೂಡ ಒಂದು ಕಾರಣ. ಸೊ ಗುರ್ತು ಪರಿಚಯ ಇಲ್ದಿರೋರು ನಮ್ಮ ಗಾಡಿನ 30 ಕಿಲೋಮೀಟ್ರ್ ಟೋ ಮಾಡೋರೆ. ಸೊ ಎಷ್ಟೋ ಟೈಮ್ಗಳಲ್ಲಿ ನಮ್ಮವ್ರು ಗೊತ್ತಿರೋರೆ ಯಾಮಾರ್ಸೋ ಈ ಟೈಮಲ್ಲಿ. ಸೊ ಪರಿಚಯನೇ ಇಲ್ದವರು ನಮ್ಮ ಇಲ್ಲಿ ಗಂಟ ಡ್ರಾಪ್ ಹಾಕೋರೆ. ಸೊ ಫೈನಲಿ ನನಗೆ ಎಲ್ಪ್ ಮಾಡಿದಂಥ ಬೈಕರ್ಸ್ಗಳಾಗಿರ್ಬೋದು, ಆಮೇಲೆ ಅಲ್ಲಿ ನಾನು ಟ್ಯಾಕ್ಟರ್ ಕರ್ಕೊಂಬಂದ ಟ್ಯಾಕ್ಟ್ರನ್ನ ಆಗಿರ್ಬೋದು, ಹಾಗೆಯೇ ಅಲ್ಲಿ ಟಾಟಾ ಎ ಸಿ ಕರ್ಕೊಂಬಂದವರು. ಸೊ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವಾಗ ನಾನು ಮೈಸೂರಿಗೆ ಬಂದು ರೀಚ್ ಆಗಿದ್ದೀನಿ ಗುರು. ಸೊ ಇಲ್ಲಿಗೆ ನಾನು ಮಾಡಿದಂಥ ಟಾಸ್ಕು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ನಾನು ಮುಂಬರೋ ಎಲ್ಲ ವೀಡಿಯೋಗಳನ್ನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಕೆಲವೊಂದು ವೀಡಿಯೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಹಿಂಗೆ ಹೇಳ್ತಾ, ಸೊ ನಾನು ನಿಮ್ಮ ಹರೀಶ್ ಫೈನಲಿ ಮೈಸೂರಲ್ಲಿದ್ದೀನಿ.